ಡಾಕ್ಟ್ರು ಸ್ಕ್ಯಾನ್ ಮಾಡಿಸ್ಕೊಳ್ಳೋದು ಬೇಡ ಅಂತ ಹೇಳ್ತಾ ಇದ್ದಾರೆ ದರ್ಶನ್. ಯಾಕಂತಂದ್ರೆ ಈಗ ಬೇಲ್ ಅರ್ಜಿ ವಿಚಾರಣೆ ನಡೀತಿದೆ, ನೋಡ್ಕೊಳ್ಳೋಣ ಅಂತ. ಅಂದ್ರೆ ಬೇಲ್ ಏನಾದರೂ ಸಿಕ್ಕಿದ್ರೆ ಸೀದಾ ಅವ್ರಿಗೆ ಬೇಕಾಗಿರೋ ಡಾಕ್ಟರ್ ಹತ್ರನೇ ಹೋಗಿ ಸ್ಕ್ಯಾನ್ ಮಾಡಿಸ್ಕೊಬೋದಲ್ವಾ ಅನ್ನೋ ಕಾರಣ ಇರಬಹುದು. ವಿನಯ್ ದೀಪಕ್ ಅರ್ಜಿ ವಿಚಾರಣೆ ಮುಂದೂಡಿಕೆ ಆಗಿದೆ. ಬೇಲ್ ಅಪ್ಲಿಕೇಶನ್ ಇವತ್ತು ಸಾಕಷ್ಟು ಜನರದ್ದಿದೆ. ಅಕ್ಟೋಬರ್ 8ಕ್ಕೆ ವಿಚಾರಣೆಯನ್ನ ಕೋರ್ಟ್ ಮುಂದೂಡಿದೆ. ರೇಣುಕಾಸ್ವಾಮಿ ಮರ್ಡರ್ ಕೇಸ್ನ ಇನ್ನಿಬ್ಬರು ಆರೋಪಿಗಳಾಗಿರ್ತಕ್ಕಂಥ ವಿನಯ್ ಹಾಗೂ ದೀಪಕ್ ಇವರ ಅರ್ಜಿ ವಿಚಾರಣೆಯನ್ನ ಕೋರ್ಟ್ ಮುಂದೂಡಿದೆ. ಇನ್ನು ದರ್ಶನ್ ಅರ್ಜಿ ವಿಚಾರಣೆ ಏನಾಗತ್ತೆ ಹಂಗಿದ್ರೆ? ಸಿ.ವಿ. ನಾಗೇಶ್ ಅವರ ವಾದಕ್ಕೆ ಕೋರ್ಟ್ ಮಣೆ ಹಾಕತ್ತಾ ಅಥವಾ ಇನ್ನು ಪಬ್ಲಿಕ್ ಪ್ರಾಸಿಕ್ಯೂಟರ್ ಅದಕ್ಕೆ ಪ್ರತಿವಾದ ಮಂಡನೆಗೆ ಅವಕಾಶ ಕೊಡ್ತಾರಾ? ಏನಾಗುತ್ತೆ ಕಾದು ನೋಡಬೇಕಾಗಿದೆ. ರೈಟ್, ಇನ್ನಷ್ಟು ಅಪ್ಡೇಟ್ ಪಡ್ಕೊಂಡು ನಾವು ಪ್ರತಿನಿಧಿ ರಂಜಿತ್ ಕನೆಕ್ಟ್ ಆಗಿದ್ದಾರೆ. ರಂಜಿತ್, ಏನಾಗಬಹುದು ಈ ಕೇಸಲ್ಲಿ ಅಂತ ಅನ್ಸುತ್ತೆ? ಎಷ್ಟೊತ್ತಿಗೆ ಕೋರ್ಟ್ ರೆಸ್ಯೂಮ್ ಆಗುತ್ತೆ? ವಾದ ಮಂಡನೆ ಮತ್ತೆ ಎಷ್ಟೊತ್ತಿಗೆ ಆರಂಭ ಆಗುತ್ತೆ? ಈಗ ಇಬ್ಬರಿಗೆ ಆಲ್ರೆಡಿ ಅವರ ಅರ್ಜಿ ವಿಚಾರಣೆಯನ್ನ ಮುಂದಕ್ಕೆ ಹಾಕಿದಾರಾ? ಏನೆಲ್ಲ ಅಪ್ಡೇಟ್ ಇದೆ ನಿಮ್ಮ ಹತ್ರ? ಶ್ರೀಲಕ್ಷ್ಮಿ, ಬಹಳ ಪ್ರಮುಖವಾಗಿ ಇವತ್ತು ಸಿ.ವಿ. ನಾಗೇಶ್ ಅವರ ವಾದವನ್ನ ನಾವು ಗಮನಿಸ್ತಾ ಹೋದ್ರೆ ಬಹುತೇಕ ಸಿ.ವಿ. ನಾಗೇಶ್ ಅವರ ವಾದದಲ್ಲಿ ಈ ಚಾರ್ಜ್ ಶೀಟ್ ಅಲ್ಲಿ ಏನು ಪೊಲೀಸರು ಉಲ್ಲೇಖ ಮಾಡಿದ್ರು, ಚಾರ್ಜ್ ಶೀಟ್ ನಲ್ಲಿ ಕಲೆ ಹಾಕಿರುವಂತ ಸಾಕ್ಷಿಗಳು ಮತ್ತೆ ವಿಟ್ನೆಸ್ ಗಳೇನಿದಾವೆ ಅದೆಲ್ಲದಕ್ಕೂ ಕೂಡ ಕೌಂಟರ್ ಆಗಿ ವಾದವನ್ನ ಮಂಡಿಸಿದ್ರು. ಸುಮಾರು 1.5 ಗಂಟೆಗಳ ನಿರಂತರವಾದಂತ ತಮ್ಮ ವಾದದಲ್ಲಿ ಅವರು ಬಹಳ ಕ್ಲಿಯರ್ ಆಗಿ ನ್ಯಾಯಾಧೀಶರಿಗೆ ಮನವರಿಕೆ ಮಾಡುವ ಪ್ರಯತ್ನವನ್ನ ಮಾಡಿಕೊಟ್ರು. ಒಂದು ಸಿಸಿಟಿವಿ ಫುಟೇಜ್ ನಲ್ಲಿ ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಸುವಾಗ ಮಾಡಿದಂತ ಲೋಪದೋಷ, ಅದಾದ ನಂತರ ಸಿಕ್ಕಿರುವಂತ ಕೆಲವು ಮಹಜರ್ನಲ್ಲಿ ಸಿಕ್ಕಿರುವಂತ ಕೆಲವು ಮರದ ವಸ್ತುಗಳಾಗಿರ್ಬೋದು ಅಥವಾ ಮರದ ಕಂಬಿಗಳು, ಇವೆಲ್ಲವೂ ಕೂಡ ಅದರಲ್ಲಿ ರಕ್ತದ ಕಲೆ ಇತ್ತು ಅಂತ ಹೇಳಿ ಪೊಲೀಸರು ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಿದ್ರು. ಆದ್ರೆ FSL ರಿಪೋರ್ಟ್ ನಲ್ಲಿ ಅದರಲ್ಲಿ ರಕ್ತದ ಕಲೆ ಇರೋದ್ರ ಬಗ್ಗೆ ಯಾವುದೇ ಉಲ್ಲೇಖ ಆಗಿಲ್ಲ. ಹಾಗೆ ಮಣ್ಣಿನಲ್ಲೂ ಕೂಡ ರಕ್ತದ ಒಂದು ಲ್ಯಾಬ್ ರಿಪೋರ್ಟ್ ಬಂದಿದೆ ಅನ್ನೋದನ್ನ ಹೇಳಿದ್ರು. ಆದ್ರೆ ಫೊರೆನ್ಸಿಕ್ ರಿಪೋರ್ಟ್ ಆ ರೀತಿಯಾಗಿ ನೀಡಿಲ್ಲ. ಇದೆಲ್ಲವನ್ನು ಕೂಡ ಪ್ರಸ್ತಾಪ ಮಾಡಿದ್ರು. ಇದು ಎಲ್ಲೋ ಒಂದ್ ಕಡೆ ಚಾರ್ಜ್ ಶೀಟ್ ನಲ್ಲಿರುವಂತಹ ಆ ಒಂದು ಸಾಕ್ಷಿಗಳೇನಿದಾವಲ್ಲ, ಆ ಸಾಕ್ಷಿಗಳನ್ನ ಅನುಮಾನದಿಂದ ನೋಡೋ ರೀತಿಯಲ್ಲಿ ಆಗಿದೆ. ಸದ್ಯಕ್ಕಂತೂ ಸಿ.ವಿ. ನಾಗೇಶ್ ಅವರ ಪ್ರತಿಯೊಂದು ವಾದ ಏನಿತ್ತು, ಆ 1.5 ಗಂಟೆಗಳ ಆ ವಾದದಲ್ಲಿ ನ್ಯಾಯಾಧೀಶರಿಗೆ ಒಂದು ರೀತಿಯಲ್ಲಿ ಕನ್ಫ್ಯೂಸ್ ಆಗಿದೆ. ಆ ಮೂಲಕ ದರ್ಶನ್ ವಿರುದ್ಧವಾಗಿದ್ದಂತ ಎಲ್ಲಾ ಸಾಕ್ಷಿಗಳು ಕೂಡ ಪೊಲೀಸರು ಕ್ರಿಯೇಟ್ ಮಾಡಿರೋದು, ಕ್ರೈಮ್ ಸೆನ್ಸ್ ಅನ್ನ ಇವರು ಅಂದ್ರೆ ಕ್ರೈಮ್ ಸೀಕ್ವೆನ್ಸ್ ಅನ್ನ ಇವರು ಮೊದಲೇ ಪ್ಲಾನ್ ಮಾಡಿದ್ರು ಅಥವಾ ಪ್ಲಾಂಟ್ ಮಾಡಿದ್ರು, ಅದಕ್ಕೆ ಪೂರಕವಾಗಿ ಆ ನಂತರ ಇವರು ಎಲ್ಲವನ್ನು ಕೂಡ ಫಿಟ್ ಮಾಡಿದ್ರು ಅನ್ನೋ ರೀತಿಯಲ್ಲಿ ವಾದವನ್ನ ಮಂಡಿಸಿದ್ದಾರೆ. ಸದ್ಯಕ್ಕೆ ನ್ಯಾಯಾಧೀಶರು 2:45ಕ್ಕೆ ವಿಚಾರಣೆಯನ್ನ ಮುಂದೂಡಿಕೆ ಮಾಡಿ ಆದೇಶವನ್ನ ಹೊರಡಿಸಿದ್ರು. ಇನ್ನೂ ಕೂಡ ವಿಚಾರಣೆ ಆರಂಭ ಆಗಿಲ್ಲ. ಇನ್ನೂ ಕೂಡ ದರ್ಶನ್ ಸೇರಿದಂತೆ ಇನ್ನು 7 ಜನರ ಜಾಮೀನು ಅರ್ಜಿಯ ವಿಚಾರಣೆ ಇವತ್ತು ನಡೀತಾ ಇತ್ತು. ಅದರಲ್ಲಿ ವಿನಯ್ ಮತ್ತು ದೀಪಕ್ ವಿಚಾರಣೆ ಮುಂದೂಡಿಕೆ ಆಗಿದೆ ಅನ್ನುವ ಮಾಹಿತಿ ಸಿಕ್ಕಿದೆ. ಈಗ ನಮಗೆ ಅಕ್ಟೋಬರ್ 8ಕ್ಕೆ ವಿಚಾರಣೆಯನ್ನ ಮುಂದೂಡಿಕೆ ಮಾಡಿ ನ್ಯಾಯಾಧೀಶರು ಆದೇಶವನ್ನು ಹೊರಡಿಸಿದ್ದಾರೆ. ಆದ್ರೆ ದರ್ಶನ್ ಕೇಸಲ್ಲಿ ಏನಾಗುತ್ತೆ ಅಂತ ಹೇಳಿ ನಾವು ಗಮನಿಸ್ತಾ ಹೋದ್ರೆ ಇವತ್ತಿನ ಕೆಲವು ಸ್ವಾರಸ್ಯಕರವಾದಂತ ಕೆಲವು ಪ್ರಮುಖವಾದಂತ ಆ ಪಾಯಿಂಟ್ ಟು ಪಾಯಿಂಟ್ ಉಲ್ಲೇಖ ಮಾಡಿ ಸಿ.ವಿ. ನಾಗೇಶ್ ಅವರು ಏನು ನ್ಯಾಯಾಧೀಶರಿಗೆ ಮನವರಿಕೆ ಮಾಡುವ ಪ್ರಯತ್ನವನ್ನ ಮಾಡಿದ್ರು. ಇಲ್ಲಿವರೆಗೂ ಕೂಡ ಏನು 3 ಬಾರಿ ಮುಂದೂಡಿಕೆ ಆಗಿತ್ತು ಜಾಮೀನು ಅರ್ಜಿ. ಆದ್ರೆ ಇವತ್ತಿನ ಈ ವಾದವನ್ನ ನ್ಯಾಯಾಧೀಶರು ಎಷ್ಟರ ಮಟ್ಟಿಗೆ ಗಂಭೀರವಾಗಿ ಪರಿಗಣಿಸ್ತಾರೆ ಅಥವಾ ಇದು ದರ್ಶನ್ಗೆ ಬೇಲ್ ಕೊಡುವಂತ ಯಾವೆಲ್ಲ ಅವಕಾಶಗಳಿಗಿದು ಕಾರಣ ಆಗತ್ತೆ ಅನ್ನೋದಿನ್ನೇನು ಕೆಲವೇ ಹೊತ್ತಿನಲ್ಲಿ ಗೊತ್ತಾಗತ್ತೆ. ಏನಾದ್ರೂ ದರ್ಶನ್ಗೆ ಬೇಲ್ ಕೊಡುವಂತ ಅವಕಾಶಗಳಿದ್ರೆ ಇವತ್ತು ಮಾಡಿದಂತ ಕೆಲವು ವಾದ ಏನಿತ್ತು, ಸಿ.ವಿ. ನಾಗೇಶ್ ಅವರು ಮಂಡಿಸಿದಂತ ಕೆಲವೊಂದಿಷ್ಟು ವಿಚಾರಗಳು, ಅದನ್ನ ಪರಿಗಣಿಸಿ ನ್ಯಾಯಾಧೀಶರು ತಮ್ಮ ವಿವೇಚನೆ ಪ್ರಕಾರ ಇವತ್ತು ದರ್ಶನ್ಗೆ ಬೇಲ ಅಥವಾ 100 ದಿನ ಪೂರೈಸಿದ್ದಾರೆ ದರ್ಶನ್ ಜೈಲಿನಲ್ಲಿ. ಇನ್ನೂ ಕೂಡ ಆ ಜೈಲು ವಾಸ ಮುಂದುವರಿಯುತ್ತಾ ಅನ್ನೋದು ಕೆಲವೇ ಹೊತ್ತಿನಲ್ಲಿ ಗೊತ್ತಾಗುತ್ತೆ. ಸದ್ಯಕ್ಕೆ ದರ್ಶನ್ ವಿಚಾರವಾಗಿ ಇವತ್ತಿನ ವಾದ ಬಹಳ ಪ್ರಮುಖವಾಗಿದೆ. ಮತ್ತೆ ಬೇಲ್ ಕೊಡಬಹುದು ಅನ್ನೋ ರೀತಿಯಲ್ಲಿ ಇವತ್ತು ವಾದವನ್ನ ನ್ಯಾಯಾಧೀಶರಿಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ ಸಿ.ವಿ. ನಾಗೇಶ್. ಶ್ರೀಲಕ್ಷ್ಮಿ, ರಂಜಿತ್, ಇನ್ನು ಸಿ.ವಿ. ನಾಗೇಶ್ ಮತ್ತೆ ಈಗ ಕಂಟಿನ್ಯೂ ಮಾಡ್ತಾರಾ? ಆಮೇಲೆ ಕೋರ್ಟ್ ಏನಾದರೂ SPPಗೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ಗೆ ಈ ವಾದಕ್ಕೆ ಪ್ರತಿಕ್ರಿಯೆ ಕೊಡೋದಕ್ಕೆ ಕೇಳುತ್ತಾ? ತಜ್ಞರು ಏನ್ ಹೇಳ್ತಾರೆ, ಏನಾಗ್ಬೋದು ಅಂತ ಹೇಳ್ತಿದಾರ ಇವತ್ತು? ಈಗ ಕೋರ್ಟ್ ಸದ್ಯಕ್ಕಂತೂ ಈ ಸಿ.ವಿ. ನಾಗೇಶ್ ಅವರ ವಾದವನ್ನ ಪರಿಗಣಿಸಿ ಸಿ.ವಿ. ನಾಗೇಶ್ ಅವರು ಹೇಳಿದಂತ ಕೆಲವು ಸೂಕ್ಷ್ಮತೆಯನ್ನ ಗ್ರಹಿಸಿ ಕೋರ್ಟ್ ತನ್ನ ಅಂದ್ರೆ ನ್ಯಾಯಾಧೀಶರು ತನ್ನ ವಿವೇಚನೆ ಪ್ರಕಾರ ನಡೆದುಕೊಳ್ತಾರೆ. ಅದಕ್ಕೆ ತಕ್ಕಂತೆ ಈಗ ಯಾವ ಹುಳುಕುಗಳನ್ನ ಚಾರ್ಜ್ ಶೀಟ್ ನಲ್ಲಿರುವಂತಹ ಹುಳುಕುಗಳನ್ನ ಹೆಕ್ಕಿ ಸಿ.ವಿ. ನಾಗೇಶ್ ಅವರು ನ್ಯಾಯಾಧೀಶರಿಗೆ ಮನವರಿಕೆ ಮಾಡೋ ಪ್ರಯತ್ನವನ್ನ ಮಾಡಿದ್ರು. ಅದೇ ರೀತಿಯಾಗಿ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಸನ್ನ ಕುಮಾರ್ ಅವರು ಕೂಡ ಇಲ್ಲಿ ಹೀಗಾಗಿತ್ತು ಅನ್ನೋದ್ರ ಬಗ್ಗೆ ಚಾರ್ಜ್ ಶೀಟ್ ನ ಲೋಪದೋಷಗಳನ್ನ ಇವರು ಪಾಯಿಂಟ್ ಮಾಡಿದ್ರು ಸಿ.ವಿ. ನಾಗೇಶ್.
ಅದಕ್ಕೆ ಕೌಂಟರ್ ಆಗಿ ತಾವು ವಾದವನ್ನ ಮಂಡಿಸ್ತಾರೆ. ಆ ವಾದವನ್ನ ಆಲಿಸಿ ಎರಡನ್ನೂ ಕೂಡ ಪರಿಗಣಿಸಿ ಫೈನಲಿ ನ್ಯಾಯಾಧೀಶರು ಏನ್ ತೀರ್ಮಾನಕ್ಕೆ ಬರ್ತಾರೆ ಅನ್ನೋದು ಭಾರಿ ಕುತೂಹಲ ಇದೆ. ಆದ್ರೆ ಇವತ್ತೇ ಏನಾದ್ರೂ ಜಾಮೀನ್ ಆಗುತ್ತಾ ಅನ್ನೋ ವಿಚಾರ ಬಂದಾಗ ಒಂದು ಜಾಮೀನ್ ಕೊಡೋದಕ್ಕೆ ಅವಕಾಶ ಇರುವಂತ ಪಾಸಿಬಿಲಿಟೀಸ್ ಎಷ್ಟು ಅಂತ ನೋಡಿದ್ರೆ, ಒಂದು ದರ್ಶನ್ಗೆ ಅನಾರೋಗ್ಯದ ಕಾರಣ ಅದನ್ನ ಪರಿಗಣಿಸಿ ದರ್ಶನ್ಗೆ ಜಾಮೀನ್ ಕೊಡುವಂತ ಅವಕಾಶಗಳು ಇವತ್ತಿದ್ದಾವೆ. ಅದನ್ನ ಹೊರತುಪಡಿಸಿ ಇವತ್ತು ಸಿ ವಿ ನಾಗೇಶ್ ಮತ್ತೆ ನಿನ್ನೆ ಸಿ ವಿ ನಾಗೇಶ್ ಆಡಿದಂತ ಕೆಲವೊಂದಿಷ್ಟು ಪಾಯಿಂಟ್ಗಳು ಮತ್ತೆ ಅವರು ಚೂಸ್ ಮಾಡಿದಂತ ಕೆಲವೊಂದಿಷ್ಟು ಸಾಕ್ಷಿಗಳಿಗೆ ಕೌಂಟರ್ ಕೊಟ್ಟಂತ ವಿಚಾರಗಳು ಇವೆಲ್ಲವನ್ನ ಗಮನಿಸಿದ್ರೆ ದರ್ಶನ್ಗೆ ಬೇಲ್ ಆಗುವಂತ ಸಾಧ್ಯತೆಯನ್ನು ಕೂಡ ನಾವು ತೆಗೆದು ಹಾಕೋಂಗಿಲ್ಲ ಅಂತ ಹೇಳಿ ತಜ್ಞರು ಹೇಳ್ತಾ ಇದ್ದಾರೆ ಸದ್ಯ. ಆದ್ರೆ ನ್ಯಾಯಾಧೀಶರ ವಿವೇಚನೆಗೆ ಬಿಟ್ಟಿರುವಂತ ವಿಚಾರ ಇದು. ಮತ್ತೆ SPP ಅವರ ಪ್ರತಿವಾದ ಹೆಂಗಿರುತ್ತೆ ಇದೆಲ್ಲದರ ಮೇಲೆ ದರ್ಶನ್ ಬೇಲ್ ಅರ್ಜಿ ಇವತ್ತು ಅಥವಾ ಬೇಲ್ ಇವತ್ತು ನಿರ್ಧಾರ ಆಗುತ್ತೆ. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ರಂಜಿತ್ ಡೀಟೇಲ್ಸ್ಗಾಗಿ. ಕೆಲವೇ ಕ್ಷಣಗಳಲ್ಲಿ ಮತ್ತೆ ದರ್ಶನ್ ಪರ ವಕೀಲರು ವಾದ ಮಂಡನೆಯನ್ನು ಆರಂಭ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಚಾರ್ಜ್ ಶೀಟ್ ನಲ್ಲಿರುವ ಲೋಪ್ ಹೋಲ್ಸ್ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ. ದರ್ಶನ್ ಪರ ಸಿ ವಿ ನಾಗೇಶ್ ಅತ್ಯಂತ ಪ್ರಬಲ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಕುತೂಹಲ ಗರಿಗೆದರಿದೆ ಏನಾಗತ್ತೆ ಅಂತ. ಒಂದೊಂದೇ ಅಂಶವನ್ನ ಹೆಕ್ಕಿ ತೆಗಿತಾ ಇದ್ದಾರೆ ಚಾರ್ಜ್ ಶೀಟ್ ಇಂದ, ಯಾವುದನ್ನು ಬಿಡ್ತಾ ಇಲ್ಲ. ರಿಪಬ್ಲಿಕ್ ಕನ್ನಡದಲ್ಲೇ ವೀಕ್ಷಕರೇ ನಿರಂತರ ಈ ಸ್ಟೋರಿಯ ಫಾಲೋ ಅಪ್ ನಾವು ಕೊಡ್ತಾ ಇದ್ದೀವಿ. ಪ್ರತಿಯೊಂದು ಅಂಶವನ್ನು ಯಾವುದನ್ನು ಬಿಡದ ಹಾಗೆ ಪ್ರತಿಯೊಂದು ಅಂಶವನ್ನು ಕೂಡ ಕೊಡ್ತಾ ಇದ್ದೀವಿ ಇದರ ಫಾಲೋ ಅಪ್. ಏನಾಗುತ್ತೆ ಹಾಗಾದ್ರೆ, ದರ್ಶನ್ಗೆ ಇವತ್ತು ಬೇಲ್ ಸಿಗತ್ತಾ ಇಲ್ವಾ? ಬೇರೆ ಆರೋಪಿಗಳ ವಿಚಾರದಲ್ಲಿ ಕೋರ್ಟ್ ಯಾವ ನಿರ್ಧಾರ ಕೈಗೊಳ್ಳುತ್ತೆ, ದರ್ಶನ್ ವಿಚಾರದಲ್ಲಿ ಯಾವ ನಿರ್ಧಾರ ಕೈಗೊಳ್ಳುತ್ತೆ ಗೊತ್ತಿಲ್ಲ. ಇವತ್ತು ಸಿ ವಿ ನಾಗೇಶ್ ಅವರ ವಾದ ನಿನ್ನೆಯಿಂದ ಏನು ಮಂಡನೆ ಮಾಡ್ತಾ ಇದ್ದಾರೆ, ಆ ಇಡೀ ವಾದ ಇಡೀ ದರ್ಶನ್ ಪ್ರಕರಣಕ್ಕೆ ಒಂದು ಬಹುದೊಡ್ಡ ಟ್ವಿಸ್ಟ್ ಕೊಡುವ ಸಾಧ್ಯತೆಗಳಂತೂ ಇದೆ. ಯಾಕಂತಂದ್ರೆ ಇನ್ನೊಂದು ಆಯಾಮದಿಂದ ಪೊಲೀಸ್ ತನಿಖೆಯನ್ನ ನೋಡುವಂತಹ ಪ್ರಯತ್ನವನ್ನ ಸಿ ವಿ ನಾಗೇಶ್ ಮಾಡಿದ್ದಾರೆ ಮತ್ತು ಅತ್ಯಂತ ಪ್ರಬಲವಾದ ವಾದ ಮಂಡನೆ ಮಾಡಿದ್ದಾರೆ. ಅದೇನು ಬಹಳ ಸುಮ್ಮನೆ ಏನು ಹೇಳೋಂಗಿಲ್ಲ, ಏನಾಗತ್ತೆ ಗೊತ್ತಿಲ್ಲ. ಬಹಳ ಕುತೂಹಲಕಾರಿ ಘಟ್ಟದಲ್ಲಿ ದರ್ಶನ್ ಕೇಸ್ ಬಂದು ನಿಂತಿದೆ ಅಂತ ಹೇಳಬೇಕು. ಇವತ್ತು ಸಿ ವಿ ನಾಗೇಶ್ ಅವರ ವಾದ ಅತ್ಯಂತ ಪ್ರಬಲವಾಗಿತ್ತು. ಪೊಲೀಸ್ ತನಿಖೆ ಮತ್ತು ಚಾರ್ಜ್ ಶೀಟ್ ಸಲ್ಲಿಕೆ ಅದರಲ್ಲಿ ಎಷ್ಟೊಂದು ಲೂಪ್ ಹೋಲ್ಸ್ ಇದ್ವು ಅನ್ನೋದನ್ನು ಹೈಲೈಟ್ ಮಾಡ್ಕೊಂಡು ಬಂದಿದ್ದಾರೆ ಸಿ ವಿ ನಾಗೇಶ್ ಅವರು. ಹಾಗಾಗಿ ದರ್ಶನ್ದೇ ಎಲ್ಲ ತಪ್ಪು ಅಂತ ಇದರಲ್ಲಿ ಹೇಳಕ್ಕಾಗಲ್ಲ. ಹಾಗಾಗಿ ನನ್ನ ಕಕ್ಷಿದಾರರಿಗೆ ಜಾಮೀನು ಮಂಜೂರು ಮಾಡಿ ಅಂತ ಕೇಳ್ತಾರೆ ಅಂತ ಅನ್ಸುತ್ತೆ ಮೋಸ್ಟ್ಲಿ. ಇನ್ನೂ ಕೂಡ ಸಿ ವಿ ನಾಗೇಶ್ ಅವರ ವಾದ ಕಂಟಿನ್ಯೂ ಆಗುತ್ತೆ. ಆಲ್ರೈಟ್, ಪವನ್ ರಾಘವೇಂದ್ರ ಅನುಕುಮಾರ್, A3 A4 ರಾಘವೇಂದ್ರ, A7 ಅನುಕುಮಾರ್ ಇವರ ಬೇಲ್ ಅರ್ಜಿ ವಿಚಾರಣೆ ಆರಂಭ ಆಗಿದೆ. ಏನಾಗುತ್ತೆ ಇವರ ಭವಿಷ್ಯ ಹಾಗಾದ್ರೆ? ಚಾರ್ಜ್ ಶೀಟ್ ಸಲ್ಲಿಕೆ ಆದ್ಮೇಲೆ ಎಲ್ಲರೂ ಕೂಡ ಬೇಲ್ಗೆ ಅಪ್ಲಿಕೇಶನ್ ಹಾಕಿದ್ದಾರೆ. ಅದರ ವಿಚಾರಣೆ ನಡೀತಾ ಇದೆ. ಬೇರೆ ಬೇರೆ ಲಾಯರ್ಗಳನ್ನು ಕೂಡ ಇಟ್ಟಿದ್ದಾರೆ. ಏನಾಗತ್ತೆ ಇವರ ಭವಿಷ್ಯ ಕೂಡ ಏನಾಗತ್ತೆ? ಒಬ್ಬೊಬ್ಬರ ಪಾತ್ರ ಒಂದೊಂದು ರೀತಿ ಇದೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಏನಾಗತ್ತೆ ಇವರ ಬೇಲ್ ಭವಿಷ್ಯ? ದಸರಾ ಸಂದರ್ಭ ಡಿ ಗ್ಯಾಂಗ್ಗೆ ಶುಭ ತರುತ್ತಾ ಅಥವಾ ಏನಾಗತ್ತೆ ಕಾದು ನೋಡಬೇಕಾಗಿದೆ. 100 ದಿನಗಳಾಗಿದೆ ದರ್ಶನ್ ಬಳ್ಳಾರಿ ಜೈಲಿನಲ್ಲಿ ಕೊಳಿತಾ. ಇಲ್ಲಿ ಪರಪನಾಗ್ರಹಾರ, ನಂತರ ಅಲ್ಲಿಂದ ಬಳ್ಳಾರಿ ಜೈಲ್ಗೆ ಶಿಫ್ಟ್, ಏನೆಲ್ಲ ಹೈಡ್ರಾಮಾ ನಡೀತು, ಪ್ರತಿ ದಿನ ಏನೆಲ್ಲ ಆಯಿತು ವೀಕ್ಷಕರೇ ನೀವು ಕೂಡ ಗಮನಿಸ್ತಾನೆ ಬಂದಿದ್ದೀರಾ ದರ್ಶನ್ ಪ್ರಕರಣದಲ್ಲಿ. ಇವತ್ತು ಮತ್ತೊಂದು ಮೇಜರ್ ಟ್ವಿಸ್ಟ್ ಏನಂತ ಹೇಳಿದ್ರೆ, ಈ ರೀತಿ ಸಿ ವಿ ನಾಗೇಶ್ ಅವರ ವಾದ ಇದೆಯಲ್ಲ ನಿಜಕ್ಕೂ ಆಶ್ಚರ್ಯ ಹುಟ್ಟಿಸುವಂಥದ್ದು. ಚಾರ್ಜ್ ಶೀಟ್ ಫೈಲ್ ಮಾಡಿರೋದೇನೆ ಸರಿ ಇಲ್ಲ ಅಂತ ಪಾಯಿಂಟ್ ಬೈ ಪಾಯಿಂಟ್ ಅವರು ಅದನ್ನು ರೆಫ್ಯೂಟ್ ಮಾಡ್ತಾ ಬಂದರು. ಹೇಗೆ ಚಾರ್ಜ್ ಶೀಟ್ನಲ್ಲಿ ಅತ್ಯಂತ ಹೆಚ್ಚಿನ ತಪ್ಪುಗಳಾಗಿದ್ದಾವೆ, ಹೇಗೆ ಉದ್ದೇಶಪೂರ್ವಕವಾಗಿ ದರ್ಶನ್ ವಿರುದ್ಧ ಸಾಕ್ಷ್ಯಗಳನ್ನು ಬಿಲ್ಡ್ ಮಾಡಲಾಗಿದೆ, ಹೇಗೆ ಸಾಕ್ಷ್ಯಗಳನ್ನು ಪ್ಲಾಂಟ್ ಮಾಡಲಾಗಿದೆ, ಆ ನಂತರ ಮಹಜರಿಗೆ ಹೋಗಿದ್ದಾರೆ, ಇದೆಲ್ಲವನ್ನು ಸಿ ವಿ ನಾಗೇಶ್ ಹೇಳ್ತಾ ಬಂದಿದ್ದಾರೆ. ಅದು ಪಂಚನಾಮೆಯಲ್ಲಿ ಇರಬಹುದು, ಸಾಕ್ಷ್ಯ ಸಂಗ್ರಹದಲ್ಲಿ ಇರಬಹುದು, FSLಗೆ ರಿಪೋರ್ಟ್ ಕಳಿಸೋದ್ರಲ್ಲಿ, FSLಗೆ ವಸ್ತುಗಳನ್ನು ಸಾಕ್ಷ್ಯಗಳನ್ನು ಕಳಿಸೋದ್ರಲ್ಲಿ ಇರಬಹುದು. ಪ್ರತಿ ಹಂತದಲ್ಲೂ ಕೂಡ ತಪ್ಪಾಗಿದೆ ಅನ್ನುವಂಥದ್ದನ್ನು ಹೈಲೈಟ್ ಮಾಡ್ತಾ ಇದ್ದಾರೆ ಸಿ ವಿ ನಾಗೇಶ್. ಸೊ ಒಂದೊಂದು ಅಂಶಗಳಿಗೆ ಈಗ ಕೋರ್ಟ್ ಏನು ಮಾಡುತ್ತೆ ಅನ್ನೋದು ಕುತೂಹಲ. ಪಬ್ಲಿಕ್ ಪ್ರಾಸಿಕ್ಯೂಟರ್ ಉತ್ತರ ತಗೊಳ್ತಾರೋ ಅಥವಾ ನೇರವಾಗಿ ಕನ್ಕ್ಲೂಷನ್ಗೆ ಏನಾದರೂ ಬರ್ತಾರೋ? ಯಾಕಂದರೆ SPP ಸಾಕಷ್ಟು ವಾದ ಮಂಡನೆ ಮಾಡಿದ್ದಾರೆ. ಈಗ 3 ಸರಿ ಆಯಿತು ಬೇಲ್ ಹಿಯರಿಂಗ್. ಸೊ ದರ್ಶನ್ಗೆ ಬೇಲ್ ಕೊಡಬಾರ್ದು ಯಾಕೆ ಅಂತ ಸಾಕಷ್ಟು ವಾದ ಮಂಡನೆ ಮಾಡಿದ್ದಾರೆ. ಈಗ ಸಿ ವಿ ನಾಗೇಶ್ ಅವರ ವಾದಕ್ಕೇನಾದರೂ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರತಿಕ್ರಿಯೆ ಕೇಳ್ತಾರಾ, ಏನಾದರೂ ಅಬ್ಜೆಕ್ಷನ್ ಇದೆಯಾ ಅಂತ ಕೋರ್ಟಲ್ಲಿ ಕೇಳ್ತಾರಾ ನ್ಯಾಯಾಧೀಶರು? ಕಾದು ನೋಡಬೇಕಾಗಿದೆ. ಇನ್ನೇನು
ಇತರೆ ಆರೋಪಿಗಳ ವಿಚಾರಣೆ ನಡೀತಾ ಇದೆ ಈಗ ಈ ಕೇಸ್ನಲ್ಲಿ ರೇಣುಕಾಸ್ವಾಮಿ